ಗಳಿಂದ ಯಾಕೋಬನ ಪತ್ರಿಕೆಯಾದಂತಹ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಐದನೇ ಅಧ್ಯಾಯ ಮೊದಲು 6 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. ನೀವು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು ಮತ್ತು ನಿಮ್ಮ ಬೈಬಲ್ಗಳಲ್ಲಿ ಕೂಡ ನೋಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಮೊದಲು 6 ವಚನಗಳು. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿನಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದು ಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಿಸಾಯುವನಲ್ಲ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಾವು ಯಾಕೋಬನ ಪತ್ರಿಕೆಯಿಂದ ಅನೇಕ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಯಾಕೋಬನು ಒಬ್ಬ ಕ್ರೈಸ್ತನು ಆಧ್ಯಾತ್ಮಿಕವಾಗಿ ಆಚರಣಾತ್ಮಕವಾದ ಜೀವನವನ್ನು ಜೀವಿಸಲಿಕ್ಕೆ ಅವನು ಅನುಭವಿಸ್ತಿರುವಂತಹ ಶ್ರಮೆಗಳ ಮಧ್ಯದಲ್ಲಿ ಅವನು ಯಾವ ರೀತಿಯಾಗಿ ಜೀವಿಸಬೇಕಂತೇಳಿ ಆಚರಣಾತ್ಮಕವಾದಂತ ಸತ್ಯಗಳನ್ನು ಆತನ ಈ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ನಾವು ಮೊದಲನೇ ಅಧ್ಯಾಯದಿಂದ ಕೂಡ ನಾವು ಒಂದೊಂದು ಅಧ್ಯಾಯವನ್ನು ಭಾಗವಾಗಿ ವಿಭಾಗಿಸಿಕೊಂಡು ಒಂದೊಂದು ಅಧ್ಯಾಯದಲ್ಲಿದ್ದಂತ ಮುಖ್ಯ ವಿಷಯಗಳನ್ನು, ಪ್ರಾಮುಖ್ಯವಾದಂತ ವಿಷಯಗಳನ್ನು ದೇವರ ಆತ್ಮನ ಸಹಾಯದೊಂದಿಗೆ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಕಳೆದ ಸಾರಿ 4ನೇ ಅಧ್ಯಾಯದಲ್ಲಿ ಸುಮಾರು 5 ಪ್ರಾಮುಖ್ಯವಾದಂತ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ನಂಬಿಕೆ ವಿಷಯದಲ್ಲಿ ಚದರಿಸಲ್ಪಟ್ಟು ಅನ್ಯ ದೇಶಗಳಲ್ಲಿ ಪ್ರವಾಸಿಗಳಾಗಿರುವಂತಹ ವಿಶ್ವಾಸಿಗಳು ಅವರು ಅನುಭವಿಸ್ತಿರುವಂತಹ ಶ್ರಮೆಗಳ ಮಧ್ಯದಲ್ಲಿ ಅವ್ರು ಯಾವ ರೀತಿ ಸ್ಥಿರವಾಗಿ ನಿಲ್ಲಬೇಕಂತೇಳಿ 4ನೇ ಅಧ್ಯಾಯದಲ್ಲಿ ನಾವು ಒಂದು ಪ್ರಾಮುಖ್ಯವಂತ 5 ಸಂಗತಿಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅಂದ್ರೆ 5 ಭಾಗಗಳಾಗಿ ವಿಭಾಗಿಸಿಕೊಂಡು ಒಂದೊಂದು ಭಾಗದಲ್ಲಿ ಒಂದು ಪ್ರಮುಖವಾದಂತ ವಿಷಯವನ್ನು ಆರಿಸಿಕೊಂಡು ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಮೊದಲು ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಗಳು ಮತ್ತು ಲೋಕದ ಸ್ನೇಹದ ಮೂಲಕವಾಗಿ ಲೋಕದ ಸ್ನೇಹದ ಮೂಲಕವಾಗಿ ಬರುವಂತಹ ಸಮಸ್ಯೆಗಳು. 3, ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗುವುದರಿಂದ ಬರುವಂತ ಸಮಸ್ಯೆಗಳು. 4, ಸಹೋದರರ ಮಧ್ಯದಲ್ಲಿ ಅವರ ಸಂಭಾಷಣೆ ಮೂಲಕವಾಗಿ ಉಂಟಾಗುವಂತ ಸಮಸ್ಯೆಗಳು. ಮತ್ತು 5ನೇದಾಗಿ ಅವರ ಸಂಪಾದನೆ ಮೂಲಕವಾಗಿ ಬರುವಂತ ಸಮಸ್ಯೆಗಳು ಅಂತೇಳಿ ನಾವು ಭಾಗವಾಗಿ ವಿಭಾಗಿಸಿಕೊಂಡು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ನಾನು ಕಳೆದ ಸಾರಿ 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೂ ಕೆಲವೊಂದು ವಿಷಯಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಏನು? ಕರ್ತನು ಇಲ್ಲದೆ ಇರುವಂತ ಸಂಪಾದನೆ ಅದು ಸಮಸ್ಯೆಗಳಿಗೆ ಕಾರಣವಾಗ್ತದೆ, ಅದು ನಮಗೆ ಸಮಾಧಾನಕರವಾಗಿ ಇರುವುದಿಲ್ಲ ಅಂತೇಳಿ ಒಂದು ಮುಖ್ಯ ಪ್ರಸ್ತಾಪದೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ. ಕರ್ತನು ಇಲ್ಲದಿರುವಂತ ಸಂಪಾದನೆ ಅಂದ್ರೆ ಅಲ್ಲಿದ್ದಂತ ಜನರು ಅವರು ಸಂಪಾದನೆಗಾಗಿ ಸ್ವಂತ ಆಲೋಚನೆಗಳು ಮಾಡಿಕೊಂಡು ಒಂದಾನೊಂದು ಪಟ್ಟಣಕ್ಕೆ ಹೋಗೋಣ, ಅಲ್ಲಿ 1 ವರ್ಷ ಇದ್ದು ನಾವು ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸೋಣ ಅಂತೇಳಿ ಅವರು ದೇವರಿಗೆ ಅವಕಾಶವನ್ನು ಕೊಡದೆ ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಇದ್ದಂತ ಜನರನ್ನು ನಾವು ನೋಡಿದ್ದೇವೆ. ಅವರಿಗೆ ಯಾಕೋಬನು ತನ್ನ ದೇವರ ಆತ್ಮನ ಮೂಲಕವಾಗಿ ಹೇಳಿರುವಂತದ್ದು, ನೀವು ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಿ, ಆದರೆ ನಿಮ್ಮ ಜೀವವು ಎಷ್ಟುದು, ನಾಳೆ ಏನು ಸಂಭವಿಸ್ತದೆ ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾಳೆ ಏನಾಗ್ತದೆ ಗೊತ್ತಿಲ್ಲ, ನಿಮ್ಮ ಜೀವಮಾನ ಎಂತದ್ದು, ಸ್ವಲ್ಪ ಹೊತ್ತಿದ್ದು ಆಮೇಲೆ ಕಾಣದೆ ಹೋಗುವಂತ ಹಬಿ ಅಂತ ಇರ್ತಾರಂತೇಳಿ
ಮಾನವನ ಒಂದು ಅಲ್ಪ ಆಯುಷ್ ಬಗ್ಗೆ ಆತನು ಎಚ್ಚರಿಸಿ ಈಗ ಪ್ರಸ್ತುತ ನೀವು ಹೇಗೆ ಜೀವಿಸಬೇಕಂತೇಳಿ 3ನೇ ಭಾಗದಲ್ಲಿ ತಿಳಿಸ್ತಾನೆ. ಅದರಲ್ಲಿ ನಾವು ಪ್ರಾಮುಖ್ಯವಾಗಿ 3 ವಿಷಯ ಕೇಳಿಸ್ಕೊಂಡಿದ್ದೇವೆ. ಸಂಪಾದನೆಗಾಗಿ ಅವರು ಮಾಡಿಸುವಂತ ಆಲೋಚನೆ ಬಗ್ಗೆ ಕೇಳಿಸ್ಕೊಂಡಿದ್ದೇವೆ. 2 ಮನುಷ್ಯನ ಆಯುಷ್ ಅದೆಷ್ಟು ಅಲ್ಪವಾದದ್ದು ಅದರ ಬಗ್ಗೆ ಕೇಳಿಸ್ಕೊಂಡಿದ್ದೇವೆ. ಮೊನ್ನೆ ಪ್ರಸ್ತುತ ಅವರು ಹೇಗೆ ಜೀವಿಸಬೇಕು ಅಂತೇಳಿ ಯಾಕೋಬನು ಆ ಭಾಗದಲ್ಲಿ ತಿಳಿಸಿದ್ದಾನೆ 4ನೇ ಅಧ್ಯಾಯದಲ್ಲಿ. ಈಗ ನಾವು 5ನೇ ಅಧ್ಯಾಯದಲ್ಲಿ 1 ರಿಂದ 6 ವಚನಗಳು ಓದಿದ್ದೇವೆ. ಈ ಅಧ್ಯಾಯದಲ್ಲಿ ಕೂಡ 4ನೇ ಅಧ್ಯಾಯಕ್ಕೂ 5ನೇ ಅಧ್ಯಾಯಕ್ಕೂ ಒಂದು ಸಂಬಂಧ ಇದೆ. ನಾವು ಪರಿಶುದ್ಧ ಗ್ರಂಥವನ್ನು ನಾವು ಪರಿಶೀಲಿಸುವಾಗ ಪ್ರತಿಯೊಂದು ಗ್ರಂಥಕ್ಕೂ ಅಧ್ಯಾಯಗಳಿಗೂ ಸಂಬಂಧವಿದ್ದೇ ಇರ್ತದೆ. ಸಂಬಂಧವಿಲ್ಲದೆ ಬೈಬಲ್ ವಾಕ್ಯಗಳು ಇರುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ನಾವು ಓದಿರುವಂತ ವಿಷಯ ಮತ್ತು 4ನೇ ಅಧ್ಯಾಯದಲ್ಲಿ ಮುಗಿಸಿರುವಂತ ವಿಷಯಕ್ಕೆ ಒಂದು ಕನೆಕ್ಟ್, ಒಂದು ಸಂಬಂಧವನ್ನು ಹೊಂದಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, 5ನೇ ಅಧ್ಯಾಯದಲ್ಲಿ ಹಣವಂತರಾದಂತ ವಿಶ್ವಾಸಿಗಳ ಬಗ್ಗೆ ಆತನ ಒಂದು ಖಂಡನೆ ಮಾತುಗಳು, ಇಲ್ಲ ಅವರು ಮಾಡುವಂತ ಬಲಾತ್ಕಾರಕ್ಕೆ ಒಂದು ಖಂಡನೆ ಮಾತುಗಳು ಯಾಕೋಬನು ಇಲ್ಲಿ ಬರೆದಿದ್ದಾನೆ. ಟೈಟಲ್ ನೋಡ್ತೇವೆ, ಐಶ್ವರ್ಯವಂತರು ಮಾಡುವ ಬಲಾತ್ಕಾರದ ಖಂಡನೆ ಅಂತ ಹೇಳಿ. ಅದಕ್ಕಾಗಿ ವಿಶ್ವಾಸಿಗಳಾಗಿ ಐಶ್ವರ್ಯವಂತರಾದಂತ ಜನರಿಗೆ ದೇವರ ಆತ್ಮನು ಯಾಕೋಬನ ಮೂಲಕವಾಗಿ ತಿಳಿಸಿರುವಂತ ಮಾತುಗಳನ್ನು ನಾವು ಕೇಳಿಸಿಕೊಳ್ತೇವೆ. ಆದ್ರೆ ಪ್ರಿಯರೇ, 4ನೇ ಅಧ್ಯಾಯ ಅಂತಿಮ ಭಾಗದಲ್ಲಿ ಕರ್ತನು ಇಲ್ಲದೆ ನೀವು ಮಾಡುವಂತ ಸಂಪಾದನೆ ಅದು ಸಮಸ್ಯೆಗಳೇ ಕಾರಣವಾಗ್ತದೆ ಅಂತೇಳಿ ಒಂದು ಮುಖ್ಯ ಪ್ರಸ್ತಾಪದೊಂದಿಗೆ ನಾವು ಆಲೋಚನೆ ಮಾಡಿದ್ದೇವೆ. ಆದ್ರೆ 5ನೇ ಅಧ್ಯಾಯದಲ್ಲಿ ಈ ಧನಿಕರ ಬಗ್ಗೆ ಆತನ ಒಂದು ಖಂಡನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕಾರಣವೇನಂತಂದ್ರೆ, ಅನೇಕ ಜನರು ಅಂದ್ರೆ ಅಲ್ಲಿದ್ದಂತ ವಿಶ್ವಾಸಿಗಳು, ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ದೇವರ ವಾಕ್ಯಕ್ಕೆ ಅವಕಾಶವನ್ನು ಕೊಡದೆ, ಇಲ್ಲ ದೇವರ ಮಾತನ್ನು ಕೇಳದೆ ಸಂಪಾದನೆಯಲ್ಲಿ ಬಿದ್ದು ಅವರು ದುಡಿದು ಐಶ್ವರ್ಯವಂತರಾಗಿ ಮತ್ತು ದೇವರ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಿರುವಂತ ಹಣವಂತರಿಗೆ ಆತನು ಬರೆದಿರುವಂತ ಮಾತುಗಳು. ಸಭೆಯಲ್ಲಿ ಬಡವರಿರ್ತಾರೆ ಮತ್ತು ಐಶ್ವರ್ಯವಂತರು ಇರ್ತಾರೆ. ಅದಕ್ಕಾಗಿ ಅಂತವರನ್ನು ಖಂಡಿಸಿ ಆತನು ಬರೀತಿರುವಂತ ಒಂದು ಮಾತು. ಇವತ್ತು ಕೂಡ ಸಂಪಾದನೆ ಅದು ಒಳ್ಳೇದೆ. ನಾನು ಕಳೆದ ಸಾರಿ ಹೇಳಿದ್ದೆ, ಸಂಪಾದಿಸ್ಲಿಕ್ಕೆ ದೇವರ ವಾಕ್ಯ ಅಡ್ಡಿ ಮಾಡುವುದಿಲ್ಲ. ನಾವೆಲ್ಲರೂ ಕೂಡ ಸಂಪಾದಿಸಲೇಬೇಕು. ಆದ್ರೆ ದೇವರಿಲ್ಲದಿರುವಂತ ಸಂಪಾದನೆ, ದೇವರಿಗೆ ಅವಕಾಶವನ್ನು ಕೊಡದೆ, ಅಂದ್ರೆ ದೇವರ ಕಾರ್ಯಕ್ರಮಗಳಿಗೆ, ದೇವರ ಚಿತ್ತಕ್ಕೆ, ದೇವರ ಕಾರ್ಯಗಳಿಗೆ ಅವಕಾಶವನ್ನು ಕೊಡದೆ ನಾವು 24 ಗಂಟೆ ದುಡಿದು ನಾವು ಶ್ರೀಮಂತರಾಗುವುದರಿಂದ ಅದರಿಂದ ಎಷ್ಟು ದುರ್ಗತಿ ಬರ್ಲಿಕ್ಕಿದೆಯೋ, ಎಷ್ಟು ದುರ್ದಶೆ ಬರ್ಲಿಕ್ಕಿದೆಯೋ ಈ ವಾಕ್ಯದಲ್ಲಿ ಯಾಕೋಬನು ತಿಳಿಸ್ತಾನೆ. ಅದಕ್ಕಾಗಿ ಆ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ ಇವತ್ತು. ಆದ್ರೆ ಮೊದಲು ಈ ಅಧ್ಯಾಯವನ್ನು ನಾವು 4 ಭಾಗಗಳಾಗಿ ನಾವು ವಿಭಾಗಿಸಿಕೊಳ್ತೇವೆ. ಈ ಅಧ್ಯಾಯವನ್ನು 4 ಭಾಗಗಳಾಗಿ, 4ನೇ ಅಧ್ಯಾಯವನ್ನು 5 ಭಾಗಗಳಾಗಿ ವಿಭಾಗಿಸಿಕೊಂಡಿದ್ದೇವೆ. ಆದ್ರೆ ಈ 5ನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ ಅನೇಕ ವಿಷಯಗಳಿರ್ಬೋದು. ಆದ್ರೆ ದೇವರಾತ್ಮನು ಕೊಟ್ಟಂತ ಪ್ರೇರೇಪಣೆ ಒಂದು 4 ಭಾಗಗಳಾಗಿ ನಾವು ವಿಭಾಗಿಸಿಕೊಳ್ಳೋಣ. ಮೊದಲನೇ ಭಾಗ 1 ರಿಂದ 6 ವಚನಗಳಲ್ಲಿ ಈ ಐಶ್ವರ್ಯವಂತರಿಗಿಲ್ಲ ಹಣವಂತರಿಗೆ ಬರುವಂತ ದುರ್ದಶೆ ಇಲ್ಲ ದುರ್ಗತಿ ಬಗ್ಗೆ ನಾವು ನೋಡ್ತೇವೆ. ಯಾರಿವರು? ದೇವರ ಕೆಲಸವನ್ನು ಬಿಟ್ಟು, ಇಲ್ಲ ದೇವರ ಆಲೋಚನೆ, ದೇವರ ವಾಕ್ಯಕ್ಕೆ, ಇಲ್ಲ ದೇವರ ಕಾರ್ಯಕ್ರಮಗಳಿಗೆ ಯಾವ ಅವಕಾಶವನ್ನು ಕೊಡದೆ ದುಡಿದಿರುವಂತವ್ರು, ಇಂಥವರಿಗೆ ಬರುವಂತ ಒಂದು ದುರ್ದಶೆ ಇಲ್ಲ ದುರ್ಗತಿ ಬಗ್ಗೆ ಈ 6 ವಚನಗಳಲ್ಲಿ ನಾವು ನೋಡ್ತೇವೆ. ಈ 6 ವಚನಗಳಲ್ಲಿ ಹಣವಂತರಿಗೆ ಬರುವಂತ ದುರ್ದಶೆ. 2ನೇ ಭಾಗ 7ನೇ ವಚನದಿಂದ 11ನೇ ವಚನದವರೆಗೂ ನಾವು ಗಮನಿಸುವಾಗ ದೀರ್ಘ ಶಾಂತಿಯಲ್ಲಿರುವಂತ ಒಂದು ಪ್ರತಿಫಲ. ಯಾರು ದೀರ್ಘ ಶಾಂತಿಯಲ್ಲಿ ಇರ್ತಾರೋ ಅವರಿಗೆ ಸಿಗುವಂತ ಒಂದು ಪ್ರತಿಫಲ ಬಗ್ಗೆ, ಒಂದು ಬಹುಮಾನದ ಬಗ್ಗೆ 2ನೇ ಭಾಗದಲ್ಲಿ ನಾವು ನೋಡ್ತೇವೆ. 7 ರಿಂದ 11 ವಚನಗಳಲ್ಲಿ ದೀರ್ಘ ಶಾಂತಿಯಲ್ಲಿರುವಂತವರಿಗೆ ಸಿಗುವಂತ ಒಂದು ಬಹುಮಾನ ಇಲ್ಲ ಪ್ರತಿಫಲ ಬಗ್ಗೆ ಆ ಭಾಗದಲ್ಲಿ ಗಮನಿಸ್ತೇವೆ. 3ನೇ ಭಾಗ 12ನೇ ವಚನದಿಂದ 18ನೇ ವಚನದವರೆಗೂ ಪ್ರಾರ್ಥನೆಯಲ್ಲಿರುವಂತ ಶಕ್ತಿಯ ಬಗ್ಗೆ ಗಮನಿಸ್ತೇವೆ. ಪ್ರಾರ್ಥನೆಯಲ್ಲಿ ಇರುವಂತ ಶಕ್ತಿ ಬಗ್ಗೆ ನಾವು ಗಮನಿಸ್ತೇವೆ. ಆಮೇಲೆ 4ನೇ ಭಾಗ 19 ಮತ್ತು 20 ವಚನಗಳಲ್ಲಿ ನಾವು ಗಮನಿಸುವಂಥದ್ದು ದಾರಿ ತಪ್ಪಿ ಹೋದವರನ್ನು ಸರಿಯಾದಂತ ಮಾರ್ಗದಲ್ಲಿ ನಡೆಸುವಂತ ಒಂದು ವಿಧಾನದ ಬಗ್ಗೆ ನಾವು ನೋಡ್ತೇವೆ. 4 ಭಾಗ. ಮೊದಲನೇ ಭಾಗ
ಹಣವಂತರಿಗೆ ಬರುವಂತ ದುರ್ದಶೆ, ಅದರ ಬಗ್ಗೆ ನಾವು ನೋಡ್ತೀವಿ. ಎರಡನೇ ಭಾಗ ದೀರ್ಘ ಶಾಂತಿಯಲ್ಲಿದ್ದಂತ ಜನರಿಗೆ ಸಿಗುವಂತ ಬಹುಮಾನದ ಬಗ್ಗೆ ನೋಡ್ತೇವೆ. ಮೂರನೇ ಭಾಗ ಪ್ರಾರ್ಥನೆಯಲ್ಲಿರುವಂತ ಶಕ್ತಿಯ ಬಗ್ಗೆ ನಾವು ನೋಡ್ತೇವೆ. ನಾಲ್ಕನೇ ಭಾಗ ತಪ್ಪಿ ಹೋದಂತವರನ್ನು ಸರಿಯಾದಂತ ಮಾರ್ಗಕ್ಕೆ ನಡೆಸುವಂತ ಒಂದು ವಿಧಾನದ ಬಗ್ಗೆ ನಾವು ಓದ್ತೀವಿ. ಈ ಎಲ್ಲ ವಿಷಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ದೇವರು ಸಹಾಯ ಮಾಡ್ಲಿ. ಆದ್ರೆ ಇವತ್ತು ಈ ಮೊದಲು 6 ವಚನಗಳಿದ್ದಂತ ಹಿನ್ನೆಲೆ, ಈಗಾಗ ಹೇಳಿದ್ದೆ, ಅದರ ಹಿನ್ನೆಲೆ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿ ಆ ವಿಷಯಕ್ಕೆ ನಾನು ಬರ್ತೇನೆ. ಮೊದಲು ಅದರ ಹಿನ್ನೆಲೆ ನಾವಿಲ್ಲಿ ಗಮನಿಸುವಾಗ ನಾವು ಓದಿರುವಂತ ಈ ವಚನ ಭಾಗದಲ್ಲಿ ಯಾಕೋಬನು ತುಂಬಾ ಕಠಿಣವಾಗಿ ಮಾತಾಡ್ತಾ ಇದ್ದಾನೆ. ಕಠಿಣವಾದಂತ ಪದಗಳನ್ನು ಅದನ್ನು ಉಪಯೋಗಿಸ್ತಾನೆ. ನಿಮ್ಮನ್ನು ನೀವು ಕೊಬ್ಬಿಸಿಕೊಂಡಿದ್ದೀರಿ, ಮನಸ್ಸಿಗೆ ಬಂದಂತೆ ಜೀವಿಸಿದಿರಿ, ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ, ಒದೇ ದಿವಸ ಬರ್ತಾ ಇದೆ, ಕಣ್ಣೀರಿಡಿರಿ, ಗೋಳಾಡಿರಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಯಾವ ರೀತಿಯಾಗಿ ಗರ್ಜಿಸಿ ಇಲ್ಲ ಕಠಿಣವಾಗಿ ಮಾತಾಡಿದ್ದಾರೋ, ಈ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯಾಕೋಬನು ಒಂದು ಕಠಿಣವಾದಂತ ಪದಗಳನ್ನು ಆತನು ಉಪಯೋಗಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಈ ಅಧ್ಯಾಯದಲ್ಲಿ ಮಾತ್ರವಲ್ಲ, ನಾವು ಮೊದಲನೇ ಅಧ್ಯಾಯದಿಂದ ಕೂಡ ಅದು ನೇರವಾಗಿ ಮಾತಾಡುವಂಥದ್ದು. ಆ ಮುಖಸ್ತುತಿ ಇರುವುದಿಲ್ಲ. ಯಾಕೋಬನ ಹತ್ರ ಮುಖಸ್ತುತಿ ಮಾತುಗಳಿಲ್ಲ, ಅಂದ್ರೆ ಮುಖ ನೋಡಿ ಮಾತಾಡುವಂತ ಮಾತುಗಳಿರುವುದಿಲ್ಲ. ಆ ಮನುಷ್ಯರನ್ನು ನೋಡಿ ಮಾತಾಡುವಂತ ಮಾತುಗಳಿರುವುದಿಲ್ಲ. ಅನೇಕ ಜನ ಏನ್ ಮಾಡ್ತಾರೆ, ಮನುಷ್ಯರಿದ್ದಾಗ ಒಂದು ರೀತಿಯಾಗಿ, ಮನುಷ್ಯರು ಇಲ್ಲದೆ ಇದ್ದಾಗ ಮತ್ತೊಂದು ರೀತಿಯಾಗಿ ಮಾತಾಡುವಂಥದ್ದು ನಾವು ಗಮನಿಸ್ತೇವೆ. ಆದ್ರೆ ಯಾಕೋಬನು ಮಾತಾಡುವಂಥದ್ದು ಅದು ನೇರವಾಗಿ ಮಾತಾಡ್ತಾನೆ, ಮತ್ತು ಅದರಲ್ಲಿ ಸತ್ಯವಾಗಿ ಮಾತಾಡುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಹಳೆ ಒಡಂಬಡಿಕೆಯ ಈ ಪ್ರವಾದಿಗಳು ಯಾವ ರೀತಿಯಾಗಿ ಮಾತಾಡ್ತಿದ್ದಾರೋ, ಯಾಕೋಬನು ಆ ರೀತಿಯಾಗಿ ನೇರವಾಗಿ ದೇವರು ಕೊಟ್ಟಂತ ಸಂದೇಶವನ್ನು ಅದನ್ನು ತಿಳಿಸುವಂತವನು. ಇವತ್ತು ಅನೇಕ ಜನರು ಏನ್ ಮಾಡ್ತಾರೆ ಅಂದ್ರೆ, ಸಭೆಗಳಲ್ಲಿ ಕೂಡ ದೇವರು ಕೊಟ್ಟಂತ ಸಂದೇಶವನ್ನು ತಿಳಿಸ್ಲಿಕ್ಕೆ ಭಯಪಡ್ತಾರೆ. ಯಾಕೆ ಗೊತ್ತಾ? ಅಯ್ಯೋ, ಈ ವಿಷಯ ತಿಳಿಸಿದ್ರೆ ವಿಶ್ವಾಸಗಳು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೇನೋ, ಇಲ್ಲ ದುಃಖ ಪಡ್ತಾರೇನೋ, ಬೇಜಾರು ಮಾಡ್ಕೊಳ್ತಾರೇನೋ, ಮತ್ತೆ ನಾಳೆ ನನಗೆ ಅವಕಾಶ ಕೊಡುವುದಿಲ್ಲೇನೋ ಅಂತೇಳಿ ಇವತ್ತು ಬೋಧಕರಲ್ಲಿ ಕೂಡ, ಸೇವಕರಲ್ಲಿ ಕೂಡ ಇದ್ದ ವಾಕ್ಯವನ್ನು ಇದ್ದ ಹಾಗೆ ಹೇಳುವುದಿಲ್ಲ. ಅವರನ್ನು ಸಂತೋಷ ಪಡಿಸುವುದಕ್ಕಾಗಿ, ಅವರ ಮನಸ್ಸು ಅವರಿಗೆ ಸಂತೋಷ ಉಂಟಾಗಬೇಕು ಅಂತ ಹೇಳಿ ಇವತ್ತು ಬೋಧನೆ ಮಾಡುವವರು ಕೂಡ ನೇರವಾಗಿ ಮಾತಾಡ್ತಾ ಇಲ್ಲ. ಮತ್ತೆ ಕಠಿಣವಾಗಿ ಮತ್ತಿನ್ನೊಂದು ಸಲ ನಾನು ಕರೀತಾರೋ ಕರೆಯಲ್ವೋ, ಈ ರೀತಿಯಾದಂತ ವಿಷಯಗಳು ಕೂಡ ಲೋಕದಲ್ಲಿ ನಡೀತಾ ಇದೆ. ಆದ್ರೆ ಯಾಕೋಬನು ಅಂತವನಲ್ಲ. ಆತನು ದೇವರು ಕೊಟ್ಟಂತ ಸಂದೇಶವನ್ನು ಕಠಿಣವಾದಂತ ಪದಗಳಿಂದ ಆತನು ತಿಳಿಸಲಿಕ್ಕೆ ಇಷ್ಟವುಳ್ಳವನು ಆತನಾಗಿದ್ದಾನೆ. ನೋಡಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು ಕೂಡ ಆ ಮಾತು ಕೇಳದಿದ್ದಂತ ಜನರ ವಿಷಯದಲ್ಲಿ ಆತನು ಎಷ್ಟು ಕಠಿಣವಾಗಿ ಮಾತಾಡ್ತಾನೋ ಒಂದು ಮಾತು ಓದೋಣ. ಹಳೆ ಒಡಂಬಡಿಕೆ ಕಾಲ, ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಪಾಪಿಷ್ಟಿ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದೀರಿ, ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಅವನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ನೋಡ್ರ, ಅಲ್ಲಿ ಯೆಶಾಯನು ಉಪಯೋಗಿಸಿದ ಪದಜಾಲವನ್ನು ನಾವು ನೋಡ್ತೇವೆ. ಪಾಪಿಷ್ಟಿ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ಸ್ಥಾನಿಕರಂತ ಯೋಹಾನು ಕೂಡ ಸರ್ಪ ಸಂತಾನವೇ, ಅಂದ್ರೆ ಖಂಡಿಸುವಂತ ರೀತಿಯಲ್ಲಿ ಅವರನ್ನು ಖಂಡಿಸುವಾಗ, ಅವರನ್ನು ಕ್ರಮಪಡಿಸುವಂತ ರೀತಿಯಲ್ಲಿ ಕಠಿಣವಾದಂತ ಪದಗಳನ್ನು ಅಲ್ಲಿ ಉಪಯೋಗಿಸಿರುವಂತ ನಾವು ನೋಡ್ತೇವೆ. ಕಠಿಣವಾದಂತ ಜನರನ್ನು ಕ್ರಮಪಡಿಸುವುದಕ್ಕಾಗಿ, ಮತ್ತೊಂದ್ಸಲ ಹೇಳ್ತೇನೆ, ಕಠಿಣವಾದಂತ ಜನರನ್ನು ಕ್ರಮಪಡಿಸುವುದಕ್ಕಾಗಿ ಇಲ್ಲಿ ತುಂಬಾ ಕಠಿಣವಾದಂತ ಮಾತುಗಳನ್ನು ಯೆಶಾಯನು ಅಲ್ಲಿ ಮಾತಾಡಿದ. ನೋಡಿ, ಅಲ್ಲಿ ನಾವು 1ರಿಂದ 2ನೇ ವಚನ ನಾವು ಓದ್ತೀವಿ. 2-3 ವಚನ ಓದಿದ್ರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಅಂದ್ರೆ ಇಸ್ರಾಯೇಲಿಯರು ದೇವರ ಮಾತಿಗೆ ಅವಿಧೇಯತೆ ತೋರಿಸಿದಾಗ, ದೇವರಿಗೆ ದ್ರೋಹ ಮಾಡಿದಾಗ, ಆ ಪ್ರವಾದಿಗಳ ಮೂಲಕವಾಗಿ ದೇವರು ಏನ್ ಮಾಡ್ತಾನೆ, ಕಠಿಣವಾದಂತ ಪದಜಾಲ, ಅಂದ್ರೆ ಪ್ರೀತಿಯಿಂದಲೇ ಅವರು ಕ್ರಮಪಡಿಸಬೇಕು,
ಅವ್ರು ಸರಿಯಾದ ದಾರಿಗೆ ಬರಬೇಕಂತೇಳಿ ಕಠಿಣವಾದಂತ ಪದವನ್ನು ಅಲ್ಲಿ ಅಲ್ಲಿ ಎರಡು ಎಕ್ಸಾಂಪಲ್ ಕೊಡ್ತಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೂದಲೆಯನ್ನು ತಿಳಿದಿರುವುದು, ಆದರೆ ನನ್ನ ಮಕ್ಕಳು ಆ ತಿಳುವಳಿಕೆ ಇಲ್ಲ, ಅವರು ನನಗೆ ದ್ರೋಹ ಮಾಡಿದ್ದಾರೆ ಅಂತೇಳಿ ಯೆಶಾಯನು ಹೇಳ್ತಾರೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಇಷ್ಟು ಕಠಿಣವಾಗಿ ಮಾತಾಡ್ಲಿಕ್ಕೆ ಕಾರಣವೇನಂತಂದ್ರೆ ಅವರು ಕ್ರಮಪಡಿಸಬೇಕು ಅಂತ ಹೇಳಿ. ಹಾಗೆಯೇ ಯಾಕೋಬನು ಕೂಡ ಆ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಲ್ಲಿ ಅನೇಕ ಹಣವಂತರು, ಅನೇಕ ಸ್ಥಿತಿವಂತರು, ಧನಿಕರೇನಾಗಿದ್ದಾರೆ ಅಂದ್ರೆ ಅವರು ದೇವರಿಗೆ ಅವಕಾಶವನ್ನು ಕೊಡದೆ ಸ್ವಂತ ಆಲೋಚನೆ ಪ್ರಕಾರವಾಗಿ ಸಂಪಾದನೆಯಲ್ಲಿ ಬಿದ್ದು ದೇವರ ಕಾರ್ಯಗಳು, ದೇವರ ಚಿತ್ತವನ್ನು ಏನು ಆಲೋಚಿಸದೆ ಅವರು ಜೀವಿಸ್ತಿದ್ದಾಗ ಅವ್ರಿಗೆ ಆಗುವಂತ ದುರ್ದಶಿಗಾಗಿ ಆತನು ಕಠಿಣವಾಗಿ ಮಾತಾಡ್ತಿರುವಂತದ್ದು ಮಾತುಗಳನ್ನು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯ ಆ ಪ್ರವಾದಿಗಳ ಮಾದರಿಯನ್ನೇ ಇಲ್ಲಿ ಯಾಕೋಬನು ಆತನು ಉಪಯೋಗಿಸಿದ್ದಾನೆ. ನೋಡಿ, ಕಣ್ಣೀರಿಡಿರಿ, ಗೋಳಾಡಿರಿ ಅಂತೇಳಿ, ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳು ನುಸಿ ಹಿಡಿದಿದೆ. ಕಠಿಣವಾದಂತ ಇವತ್ತು ಸಭೆಗಳು ಈ ರೀತಿಯಾಗಿ ಹೇಳಿದ್ರೆ ಕೆಲವರೆಲ್ಲ ಮತ್ತೆ ಅದಕ್ಕೆ ನಿಂದೆ ಹಾಕುವಂತವ್ರು ಜಾಸ್ತಿ ಇರ್ತಾರೆ. ಆದ್ರೆ ಯಾಕೋಬನು ಅಂತವನಲ್ಲ ಪ್ರಿಯರೇ. ಯಾಕೋಬನು ನೇರವಾಗಿ ಮಾತಾಡುವಂತ ಮಾತವನು ಹಳೆ ಒಡಂಬಡಿಕೆಯ ಪ್ರವಾದಿಗಳನ್ನು ಹೋಲಿ ಅವರ ಮಾರ್ಗದಲ್ಲಿ ಬಲವಾಗಿ ಖಂಡಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದಾನಂತ ಇಲ್ಲಿ ವಾಕ್ಯದಲ್ಲಿ ಗಮನಿಸ್ತೇವೆ. ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲನಾದ ಪೌಲನು ಅಪೊಸ್ತಲನಾದ ಪೇತ್ರನು ಆ ರಕ್ಷಣೆ ವಿಷಯದಲ್ಲಿ ಆ ಪಶ್ಚಾತ್ತಾಪವನ್ನು ಅವರಿಗೆ ಉಂಟಾಗಬೇಕಂತೇಳಿ, ಅವರು ರಕ್ಷಿಸಲ್ಪಡಬೇಕಂತೇಳಿ, ಅವರ ಮನಸ್ಸು ಬದಲಾವಣೆ ಆಗ್ಬೇಕಂತೇಳಿ ಆತನು ಕೂಡ ಕಠಿಣವಾದಂತಹ ಪದವನ್ನು ಉಪಯೋಗಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. 2ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ಪಾತೋಗ್ತೇವೆ. 2ನೇ ಅಧ್ಯಾಯ 37ನೇ ವಚನದಲ್ಲಿ, ಇದನ್ನು ಕೇಳಿ ಅವರು ಹೃದಯದಲ್ಲಿ ಅಲುಗನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲ ಸಹೋದರ ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತ ಹೆಸರ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಅಂತೇಳಿ 40ನೇ ವಚನದಲ್ಲಿ ಹೇಳ್ತಾನೆ. 40ನೇ ವಚನದಲ್ಲಿ ನೋಡಿ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನೀಡುದು ಅಲ್ಲಿ ಹೇಳ್ತಾನೆ, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅಂದ್ರೆ ರಕ್ಷಿಸಲ್ಪಡುವಂತ ಜನರನ್ನು, ಅಂದ್ರೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಸಿದ್ಧರಾದಂತ ಜನರನ್ನು ಆತನ ಏನ್ ಮಾಡ್ತಿದ್ದಾನೆ, ನೀವು ಈ ವಕ್ರ ಜಾತಿ, ಈ ವಕ್ರ ಬುದ್ಧಿ ಉಳ್ಳಂತ ಈ ಜನರಿಂದ ನೀವು ಪ್ರತ್ಯೇಕವಾಗಿರಬೇಕು ಅಂತೇಳಿ. ಈ ಕಠಿಣವಾದಂತ ಪದಗಳು ಯಾಕೆ ನಾವು ಉಪಯೋಗಿಸ್ತೇವೆ, ಇಲ್ಲ ದೇವರ ಆತ್ಮನ ಯಾಕೆ ಉಪಯೋಗಿಸ್ತಾನಂದ್ರೆ ಕಕ್ಷಿದಿಂದಲ್ಲ, ಒಂದು ಅವರು ಕ್ರಮಪಡಿಸಬೇಕು, ಅವರು ಕ್ರಮವಾಗಿರಬೇಕು, ಅವರು ದೇವರ ಮಾರ್ಗದಲ್ಲಿ ನಡೆಯಬೇಕಂತೇಳಿ. ಅದಕ್ಕಾಗಿ ದೇವರು ತನ್ನ ಭಕ್ತರನ್ನು ಆ ರೀತಿಯಾಗಿ ಉಪಯೋಗಿಸ್ಕೊಳ್ತಾನೆ. ಮತ್ತೆ ಆತನ ಮಾತು ಯಾವ ರೀತಿಯಾಗಿ ಇರ್ತದೆ ನೋಡಿ, ಒಂದು ಮಾತು ಓದೋಣ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿದೆ ನೋಡಿ, ಅದನ್ನು ಓದಿ ನಾನು ವಿಷಯಕ್ಕೆ ಬರ್ತೇನೆ. ಯೆರೆಮೀಯನ ಪ್ರವಾದನ ಗ್ರಂಥ 23ನೇ ಅಧ್ಯಾಯ 29ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆತನ ಮಾತು ನೋಡಿ ಯಾವ ರೀತಿಯಾಗಿದೆ, ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನ. ಕಠಿಣವಾದಂತ ಮಾತುಗಳು. ಯಾಕೆ? ಕ್ರಮಪಡಿಸಬೇಕು, ತಪ್ಪಿದಾರದಲ್ಲಿ ಹೋದಂತವರನ್ನು ಕ್ರಮಪಡಿಸಬೇಕಂತೇಳಿ ದೇವರ ವಾಕ್ಯದಲ್ಲಿ ಅನೇಕ ಸಾರಿ ಈ ಕಠಿಣವಾದಂತ ಪದಗಳನ್ನು ಉಪಯೋಗಿಸಿರುವಂತದ್ದು ನಾವು ಕೇಳಿಸ್ಕೊಳ್ತೀವಿ. ಇಲ್ಲಿ ಯಾಕೋಬನು ಕೂಡ ಅದೇ ಮಾದರಿಯನ್ನು ಇಲ್ಲಿ ಅನುಸರಿಸುತ್ತಾ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ ಅಂತೇಳಿ ಒಂದು 6 ವಚನಗಳಲ್ಲಿ ತುಂಬಾ ಕಠಿಣವಾದಂತ ಮಾತು. ನಿಮ್ಮನ್ನು ನೀವು ಕೊಬ್ಬಿಸಿಕೊಂಡಿದ್ದೀರಿ, ಅದೇ ದಿವಸ ಬರುವುದನ್ನು ಕೊಬ್ಬಿಸಿಕೊಂಡಿದ್ದೀರಿ, ನಿಮ್ ಇಷ್ಟ ಬಂದ ಹಾಗೆ ಜೀವಿಸಿದ್ದೀರಿ, ಅನ್ಯಾಯ ಮಾಡಿದ್ರಿ ಅಂತೇಳಿ ಅವರೆಲ್ಲ ತಪ್ಪುಗಳನ್ನು ಎತ್ತಿ ತೋರಿಸಿ ಕಠಿಣವಾಗಿ ಮಾತಾಡ್ತಾರೆ. ಕಾರಣ ಅವರನ್ನು ಶಿಕ್ಷಿಸಬೇಕು, ಅವರ ನಾಶವಾಗಬೇಕಂತಲ್ಲ ಪ್ರಿಯರೇ, ಅವರು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂತೇಳಿ. ಸರಿ, ಈಗ ನಾನು ವಿಷಯಕ್ಕೆ ಬರ್ತೇನೆ. ಅದನ್ನು ಕಠಿಣವಾಗಿ ಮಾತಾಡುವಂತ ಮಾತುಗಳು. 1ನೇ ವಚನದಲ್ಲಿ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗೆ ಕಣ್ಣೀರಿಡಿರಿ, ಗೋಳಾಡಿರಿ ಅಂತೇಳಿ. ಯಾವ ವಿಷಯಕ್ಕೆ? ಇವ್ರು ಯಾರಂತಂದ್ರೆ, ಕಣ್ಣೀರಿಡ್ಲಿಕ್ಕೆ, ಗೋಳಾಡ್ಲಿಕ್ಕೆ ಇವ್ರು ಯಾರಂತಂದ್ರೆ, ದೇವರನ್ನು ಬಿಟ್ಟು, ನಾನು ಮತ್ತೆ ಹೇಳ್ತೀನಿ, ದೇವರನ್ನು ಬಿಟ್ಟು ಸ್ವಂತ ಸ್ವಾರ್ಥಕ್ಕಾಗಿ ದೇವರ ಕಾರ್ಯಗಳ ಅವಕಾಶವನ್ನು ಕೊಡದೆ ಸಂಪಾದಿಸಿ ದುಡಿದಿರುವಂತ ಈ ಹಣವಂತರ ವಿಚಾರದಲ್ಲಿ ಆತನು ಮಾತಾಡ್ತಾನೆ. ಪ್ರಿಯರೇ, ಬೈಬಲ್ ನಲ್ಲಿ ಎಂದಿಗೂ ಕೂಡ ಹಣವಂತರನ್ನು ದೇವರ ವಾಕ್ಯ ವ್ಯತಿರೇಕಿಸುವುದಿಲ್ಲ.
ಇಲ್ಲ ಹಣ ಸಂಪಾದಿಸುವಂಥದ್ದು ದೇವರ ವಾಕ್ಯಕ್ಕೆ ವಿರುದ್ಧವಲ್ಲ. ದೇವರ ವಾಕ್ಯದಲ್ಲಿ ಆ ರೀತಿಯಾಗಿ ಇಲ್ಲ ಪ್ರಿಯರೇ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಜನರು ಹನುಮಂತರಿದ್ದರು ಅಲ್ಲ. ಅಬ್ರಾಹ್ಮನು ಐಶ್ವರ್ಯವಂತನಾಗಿದ್ದ, ಇಸ್ಸಾಕನು ಐಶ್ವರ್ಯವಂತನಾಗಿದ್ದ, ಯಾಕೋಬನು, ಯೋಸೇಫನು, ಸೊಲೊಮೋನನು, ದಾವೀದನು, ಅನೇಕ ಭಕ್ತರಿದ್ದಾರೆ. ಐಶ್ವರ್ಯವಂತರಾದಂತ ಭಕ್ತರು ವಾಕ್ಯದಲ್ಲಿದ್ದಾರೆ. ಅದಕ್ಕಾಗಿ ಹಣವಂತರ ವಿಷಯದಲ್ಲಿ ದೇವರ ವಾಕ್ಯ ಎಂದಿಗೂ ಕೂಡ ತಪ್ಪಾಗಿ ಅದನ್ನು ಬೋಧಿಸುವುದಿಲ್ಲ. ಆದ್ರೆ ಯಾವುದು ತಪ್ಪು, ಯಾವುದು ಅಪಾಯಕರವಾಗಿದೆ ಅಂತ ನಾವು ಗಮನಿಸುವಾಗ ಹಣವು ಅಪಾಯಕರವಲ್ಲ, ಅದು ತುಂಬಾ ಪ್ರಯೋಜನವೇ. ಇವತ್ತು ನಾವು ಜೀವನ ಮಾಡ್ಲಿಕ್ಕೆ, ಸಂಸಾರ ನಡೆಸಲಿಕ್ಕೆ, ಮಕ್ಕಳನ್ನು ಸಾಕ್ಲಿಕ್ಕೆ, ಕೊಡಿಸ್ಲಿಕ್ಕೆ ಹಣವು ಬೇಕೇ ಬೇಕು. ಅದು ಅಪಾಯಕರವಲ್ಲ. ದೇವರ ವಾಕ್ಯ ಕೂಡ ವಾಕ್ಯದಲ್ಲಿ ನೀವು ಭಾಗ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಸಾಮರ್ಥ್ಯ ಕೊಡುವಂತ ದೇವರೇ. ಇವತ್ತು ಶಕ್ತಿ, ಸಾಮರ್ಥ್ಯ, ಬುದ್ಧಿ, ಜ್ಞಾನ ಕೊಡುವಂಥದ್ದು ದೇವರೇ. ಯಾಕೆ? ನೀವು ಸಂಪಾದಿಸಿಕೊಳ್ಬೇಕು ಅಂತ ಹೇಳಿ. ಆದ್ರೆ ದೇವರ ವಾಕ್ಯ ಎಂದಿಗೂ ಸಂಪಾದನೆ ವಿಷಯದಲ್ಲಿ ತಪ್ಪಾಗಿ ಮಾತಾಡೋದಿಲ್ಲ. ಆದ್ರೆ ಯಾವ್ದು ಅಪಾಯಕರ, ತುಂಬಾ ಪ್ರಯೋಜನವೇ. ಯಾವ್ದು ಅಪಾಯಕರ ಅಂದ್ರೆ ಅದನ್ನು ಹೊಂದಿರುವಂತ ವ್ಯಕ್ತಿ, ತುಂಬಾ ಅಪಾಯಕರವಾಗುತ್ತೆ. ಹಣವು ಅಪಾಯಕರವಲ್ಲ, ದುಡ್ಡು ಅಪಾಯಕರವಲ್ಲ, ಅದು ಉಪಯೋಗಕರ. ಇವತ್ತು ಲೋಕದಲ್ಲಿ ನಾವು ಜೀವಿಸಬೇಕಂದ್ರೆ ಅದು ಬೇಕೇ ಬೇಕು. ಅದಿಲ್ಲದೆ ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅಪಾಯಕರವಲ್ಲ. ಅದನ್ನು ಹೊಂದಿರುವಂತ ವ್ಯಕ್ತಿ ಇದಾನಲ್ಲ, ಅದನ್ನು ಸಂಪಾದಿಸಿಕೊಳ್ಳುವಂತ ವ್ಯಕ್ತಿ, ಅವನು ತುಂಬಾ ಅಪಾಯಕರ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಹಣವನ್ನು ಹೊಂದಿರುವಂತ ವ್ಯಕ್ತಿಯನ್ನು ಯಾವ್ದು ಹೋಲಿಸಿದ್ದಾರೆ ಅಂದ್ರೆ, ಒಂದು ಗನ್ನಲ್ಲಿ ಬುಲೆಟ್ ಲೋಡ್ ಮಾಡಿಟ್ಟಾಗ, ಅದು ಹೇಗ್ ಬೇಕಾದ್ರೂ ಶೂಟ್ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಶೂಟ್ ಮಾಡ್ಬೋದು. ಐಶ್ವರ್ಯವಂತರು ಹಾಗಿರ್ತಾರಂತೆ. ಅದು ಕೆಲವರು ಅನ್ಮಿಟ್ ನಲ್ಲಿದ್ದಾರೆ ನೋಡಿ ಬ್ರದರ್, ಮ್ಯೂಟ್ ಮಾಡಿ. ಪ್ರಿಯರೇ, ಹಣವನ್ನುವಂಥದ್ದು ಅದು ಅಪಾಯಕರವಲ್ಲ, ಅದು ತುಂಬಾ ಪ್ರಯೋಜನಕರವೇ. ಅದು ದೇವರ ವಾಕ್ಯ ಕೂಡ ಹೇಳ್ತದೆ, ನೀವು ದುಡಿಲೇಬೇಕು, ಕೆಲಸ ಮಾಡದವನು ಊಟ ಮಾಡಂಗಿಲ್ಲ, ವಾಕ್ಯ ಹೇಳ್ತದೆ. ಅದು ಉಪಯೋಗಕರ. ಆದ್ರೆ ಯಾವ್ದು ಅಪಾಯಕರ ಅಂದ್ರೆ ಅದನ್ನು ಹೊಂದಿರುವಂತ ವ್ಯಕ್ತಿಯ ವ್ಯಕ್ತಿತ್ವ ಅಪಾಯಕರವಾಗಿದೆ. ಅದಕ್ಕೆ ಲೋಡ್ ಮಾಡಿದಂತ ಗನ್ನಿಗೆ ಹೋಲಿಸಿ ಮಾತಾಡ್ತಾರೆ. ಹೊಡೆದ್ರೆ ಹಂಗೆ ಶೂಟ್ ಔಟ್ ಆಗ್ಬಿಡ್ತಾರೆ. ಆ ರೀತಿಯಾದಂತ ವ್ಯಕ್ತಿ ಆಗಿರ್ತಾನೆ. ಮತ್ತೆ ಅಷ್ಟು ಮಾತ್ರವಲ್ಲ, ಅದನ್ನು ಉಪಯೋಗಿಸುವಂತ ವ್ಯಕ್ತಿ ಯಾವ ರೀತಿಯಾಗಿ ಉಪಯೋಗಿಸ್ತಾನೆ ಅದು ಅಪಾಯಕರ. ಹಣ ಹೊಂದಿರುವಂತ ವ್ಯಕ್ತಿ ಪ್ರಮಾದಕರವಾಗಿರ್ತಾನೆ, ಅದನ್ನು ಉಪಯೋಗಿಸುವಂತ ವ್ಯಕ್ತಿ ಪ್ರಮಾದಕರವಾಗಿರ್ತಾನೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಈ ಬೆಂಕಿ ಇದೆಯಲ್ಲ, ಬೆಂಕಿ ನಮ್ಮ ಉಪಯೋಗಕ್ಕೆ ನಾವು ಉಪಯೋಗಿಸಬಹುದು ಅಲ್ಲ. ಅಡಿಗೆ ಮಾಡ್ಕೊಳ್ಳಿಕ್ಕೆ ಏನ್ ಬೇಕಾದ್ರೆ ಅದು ಮಾಡ್ಬೋದು, ಅದು ಉಪಯೋಗಿಸುವಂತ ರೀತಿ. ಇಲ್ಲಾಂದ್ರೆ ಒಂದು ಊರನ್ನು ಸುಟ್ಟು ಬಿಡ್ಲಿಕ್ಕೆ ಕೂಡ ಕಾರಣವಾಗ್ತದೆ. ಅದಕ್ಕಾಗಿ ಹಣ ಇಲ್ಲ ದುಡ್ಡು ಅನ್ನುವಂಥ ಅದು ಉಪಯೋಗಕರವೇ. ಆದ್ರೆ ಅದು ಹೊಂದಿರುವಂತ ವ್ಯಕ್ತಿ ಇದೆಯಲ್ಲ, ಅದನ್ನು ಉಪಯೋಗಿಸುವಂತ ವ್ಯಕ್ತಿ ಅವನು ಅಪಾಯಕರ. ಅದು ಅಪಾಯಕರ. ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಹೊಂದಿಕೊಂಡಿದ್ದಾನೆ, ಮೊದಲು ಯಾವ ರೀತಿಯಾಗಿ ಸಂಪಾದಿಸಿದ್ದಾನೆ, ಇದು ಪ್ರಾಮುಖ್ಯ. ಮತ್ತು ಸಂಪಾದಿಸಿರುವಂತದನ್ನು ಯಾವ ರೀತಿ ಉಪಯೋಗಿಸ್ತಾ ಇದ್ದಾನೆ, ಇದು ದೇವರ ವಾಕ್ಯ. ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸ್ರಿ, ಇಲ್ಲ ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳ್ರಿ, ಸರಿಯಾದ ರೀತಿಯಲ್ಲಿ ಸಂಪಾದಿಸ್ಕೊಳ್ರಿ. ನಾನು ಕಲಸಾರ ಹೇಳಿದೆ, ಅನೇಕ ಮಾರ್ಗಗಳುಂಟು ಪ್ರಿಯರೇ. ಇವತ್ತು ಲೋಕದಲ್ಲಿ ಅನೇಕ ಮಾರ್ಗಗಳುಂಟು. ಆದ್ರೆ ಎಲ್ಲಾ ಮಾರ್ಗಗಳು ದೇವರ ವಾಕ್ಯ ಒಪ್ಪುವುದಿಲ್ಲ. ನ್ಯಾಯವಾದಂತ ಮಾರ್ಗದಲ್ಲಿ ನಾನು ಮುಂದೆ ಹೇಳ್ತೀನಿ ಇವರು ಯಾವ ರೀತಿಯಾಗಿ ಸಂಪಾದಿಸಿದ್ದಾರಂತೆ. ಆದ್ರೆ ಇವತ್ತು ಅದರ ಹಿನ್ನೆಲೆ ಬಗ್ಗೆ ಒಂದು ಪೀಠಿಗೆಯಲ್ಲಿ ನಾನು ಸ್ವಲ್ಪ ವಿಷಯ ತಿಳಿಸಿ ನಾನು ಮುಂದೆ ಹೋಗ್ತೇನೆ. ಹಣವಂತದ್ದು ಅದು ತುಂಬಾ ಪ್ರಯೋಜನಕರ, ಅದರಿಂದ ಯಾವ ಅಪಾಯವಿಲ್ಲ, ಅದರಿಂದ ನಮ್ಗೆ ಲಾಭ ಇದೆ, ಅದರಿಂದ ನಮಗೆ ಕ್ಷೇಮವಿದೆ, ಅದರಿಂದ ನಮ್ಮ ಅವಶ್ಯಕತೆ ನೀಗಿಸಿಕೊಳ್ಳುತ್ತೇವೆ. ಅದು ತಪ್ಪಲ್ಲ, ಅದು ಅಪಾಯಕರವಲ್ಲ. ಯಾವ್ದು ಅಪಾಯಕರ ಅಂದ್ರೆ ಅದನ್ನು ಹೊಂದಿರುವಂತ ವ್ಯಕ್ತಿ, ಅದನ್ನು ಉಪಯೋಗಿಸುವಂತ ವ್ಯಕ್ತಿ, ಅವನು ಯಾವ ರೀತಿಯಾಗಿ ಉಪಯೋಗಿಸ್ತಾನೆ, ಯಾವ ರೀತಿಯಾಗಿ ಹೊಂದಿಕೊಂಡಿದ್ದಾನೆ, ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾನೆ, ಅದನ್ನು ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕಾಗಿ ಹಣದ ಮೇಲೆ ತೃಪ್ತಿ ಇಲ್ಲದೆ ದುರಾಶೆ, ಹಣಾಶೆ ಇರುವಂತ ವ್ಯಕ್ತಿ ಅಪಾಯಕರ. ಹಣ ಬೇಕು, ಅದರ ಮೇಲೆ ನಾವು ಮನಸ್ಸಿಡಬಾರದು. ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯ 28ನೇ ಒಂದು ಮಾತಿದೆ. ಜ್ಞಾನೋಕ್ತಿ ಪುಸ್ತಕ 11:28 ಹಣವನ್ನು ನಂಬಿದವನು ಬಿದ್ದು ಹೋಗ್ತಾನೆ. ಅದು ಶಾಶ್ವತ ಅಲ್ಲ. ನಾನು ಕಲಸಾರ ಕೂಡ ಹೇಳಿದೆ, ಅದು ಶಾಶ್ವತವಲ್ಲ. ಅದರ ಮೇಲೆ ನಾವು ಮನಸ್ಸಿಡಬಾರದು. ಅದನ್ನು ನಮ್ಮ ಹತ್ರ ಬರುವಾಗ ಅದನ್ನು ಉಪಯೋಗಿಸುವಂತ ರೀತಿ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಅದರ ಮೇಲೆ
ಆ ತೃಪ್ತಿ ಇಲ್ಲದೆ ಇನ್ನೂ ಬೇಕು ಅಂತ ಹೇಳಿ ದುರಾಶೆಯಿಂದ ಜೀವಿಸುವಂತ ವ್ಯಕ್ತಿ ಅವನ ಅಪಾಯಕರ. ನೋಡಿ ಅವನು ಎಂತವನಾಗ್ತಾನೆ ನೋಡಿ. ಆ ಆಶೆ ಇರುವಂತವನು ಮೊದಲನೇ ತಿಮೋಥಿನ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಅನದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೂ ಮೂಲವಾಗಿದೆ. ಹಣ ತಪ್ಪಲ್ಲ ಪ್ರಿಯರೇ, ಆ ಆಶೆ ಇದೆಯಲ್ಲ. 9ನೇ ವಚನದಲ್ಲಿದೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶದಲ್ಲಿ ಮುಳುಗಿಸ್ತವೆ. ಹಣದಾಶೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾವೇ ತೀರಿಸುತ್ತಾರೆ. ಹಣ ಒಳ್ಳೆಯದೇ ಪ್ರಿಯರೇ, ಅದರ ಮೇಲಿರುವಂತಹ ಆಶೆ ಇದೆಯಲ್ಲ, ಅದು ಕೆಟ್ಟದ್ದು. ಅದನ್ನು ಉಪಯೋಗಿಸುವಂತ ರೀತಿ, ಅದನ್ನು ಸಂಪಾದಿಸುವಂತ ರೀತಿ ದೇವರ ವಾಕ್ಯ ಒಂದು ನಿರ್ದಿಷ್ಟವಾದಂತ ಮಾರ್ಗದಲ್ಲಿ ಉಪಯೋಗಿಸಬೇಕಂತ ಹೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಯಾಕೋಬನು ಕೂಡ ಈ ಧನಿಕರಿಗೆ ಇಲ್ಲ, ಈ ಹಣವಂತರಿಗೆ ಕಠಿಣವಾದ ಒಂದು ಖಂಡನೆ ಬಗ್ಗೆ ಆತನು ಮಾತಾಡುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಹಣವಂತರೆಲ್ಲರೂ ಕೂಡ ನರಕಕ್ಕೆ ಹೋಗುವುದಿಲ್ಲ. ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ, ಅನೇಕ ಭಕ್ತರು ಅಲ್ಲ ಹಣವಂತರು ಅವ್ರೇನಾಗಿದ್ದಾರೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಅಲ್ವಾ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ದೇವರಿಂದ ಪ್ರತಿಫಲವನ್ನು ಪಡ್ಕೊಂಡು ಪರಲೋಕ ರಾಜ್ಯವನ್ನು ಸೇರಿರುವಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಹಳೆ ಒಡಂಬಡಿಕೆ ಕಾಲದಲ್ಲಿಯೂ ಮತ್ತು ಸಭೆ ಪ್ರಾರಂಭವಾದ ಆ ದಿನದಿಂದ ಈ ದಿನದವರೆಗೂ ಕೂಡ ದೇವರು ತಮಗೆ ಕೊಟ್ಟಂತ ಆ ಹಣದ ವಿಚಾರದಲ್ಲಿ ಅವರು ಸರಿಯಾಗಿ ಉಪಯೋಗಿಸಿ ಸರಿಯಾದಂತ ರೀತಿಯಲ್ಲಿ ದೇವರನ್ನು ಮೆಚ್ಚಿಸಿ ಪರಲೋಕ ರಾಜ್ಯದಲ್ಲಿ ಸೇರಿದ್ದಾರೆ. ಅದಕ್ಕಾಗಿ ಹಣವಂತರು ಎಲ್ಲರೂ ನೆನೆಸೋದು ಕೆಟ್ಟವರಲ್ಲ. ಹಣವಂತರಲ್ಲಿ ಒಳ್ಳೆ ಜನರಿದ್ದಾರೆ, ಬಡವರಲ್ಲಿ ಕೂಡ ಕೆಟ್ಟವರಿದ್ದಾರೆ. ಅದಕ್ಕಾಗಿ ಅದು ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಅದನ್ನು ಸಂಪಾದಿಸುವಂತ ರೀತಿ, ಅದನ್ನು ಉಪಯೋಗಿಸುವಂತ ರೀತಿ ಅಪಾಯಕರವಾಗಿದೆ. ಅದಕ್ಕೆ ಕೆಲವೊಂದು ನಿರ್ದಿಷ್ಟವಾದಂತ ಕಾರಣಗಳು ಇದಾವೆ. ಅದು ಒಳ್ಳೆಯದೇ, ಆದ್ರೆ ಸಂಪಾದಿಸುವಂತ ರೀತಿಯಲ್ಲಿ ಯಾವ ರೀತಿಯಾಗಿ ಸಂಪಾದಿಸ್ತಾ ಇದ್ದೇವೆ ಮತ್ತು ಸಂಪಾದಿಸಿರುವಂತಹ ಹಣವನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದೇವೆ, ಅದು ಪ್ರಾಮುಖ್ಯವಾದಂತಹ ವಿಷಯವೂ ಇದಾಗಿದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ದೇವರನ್ನು ನಂಬಿರುವಂತ ಹಣವಂತರನ್ನು ಖಂಡಿಸ್ತಾ ಇದ್ದಾರೆ. ದೇವರನ್ನು ನಂಬಿರುವಂತ ಹಣವಂತರನ್ನು ಖಂಡಿಸ್ತಾ ಇದ್ದಾರೆ. ಈ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಭಾಗಕ್ಕೆ ಬರ್ತೇನೆ. ಈ ವಿಷಯಗಳು ನಮ್ಮ ಮನಸ್ಸನ್ನ ಇಟ್ಕೊಳ್ಳೋಣ. ಹಣವು ಒಳ್ಳೆಯದು, ಅದು ಸಂಪಾದಿಸುವಂತ ವಿಧಾನ, ಅದನ್ನು ಉಪಯೋಗಿಸುವಂತ ವಿಧಾನ ಅದು ಅಪಾಯಕರವಾಗಿದೆ. ಯಾವ ರೀತಿಯಾಗಿ ಸಂಪಾದಿಸ್ತಾ ಇದ್ದೇವೆ, ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತಾ ಇದ್ದೇವೆ ಅನ್ನುವಂಥದ್ದೇ ಪ್ರಮಾದಕರ. ಅದರ ವಿಷಯದಲ್ಲಿ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಇಲ್ಲಿದ್ದಂತ ಧನಿಕರ ಬಗ್ಗೆ ನಾವು ನೋಡ್ತೇವೆ ನೋಡಿ. ಇಲ್ಲಿ 1-6 ವಚನಗಳಲ್ಲಿ ನಾನು ಇದನ್ನು 3 ವಿಷಯ ತಿಳಿಸಿ ನಾನು ಮುಗಿಸ್ತೇನೆ. ಕರ್ತನ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. 1-6 ವಚನಗಳಲ್ಲಿ 3 ಪ್ರಾಮುಖ್ಯವಂತ ವಿಷಯಗಳನ್ನು ಯಾಕೋಬನು ತಿಳಿಸಿದ್ದಾನೆ. ಇದನ್ನು ಜಸ್ಟ್ ಹೇಳಿ ನಾನು ಮುಗಿಸ್ತೇನೆ. ಮುಂದಿನ ವಾರದಲ್ಲಿ ವಿವರಣೆ ಮಾಡೋಣ. 1-6 ವಚನಗಳಲ್ಲಿ ಯಾಕೋಬನು 3 ಪ್ರಾಮುಖ್ಯವಾದಂತ ವಿಷಯಗಳನ್ನು ತಿಳಿಸಿದ್ದಾನೆ. ನಾವು ಟೈಟ್ಲ್ ಏನು ಕೊಟ್ಟಿದ್ವಿ? ಹಣವಂತರಿಗೆ ಆಗುವಂತ ದುರ್ದಶೆ ಇಲ್ಲ ದುರ್ಗತಿ. ಯಾಕೆ ಅವ್ರಿಗೆ ಈ ದುರ್ದಶೆ ಯಾಕೆ ಬರ್ಬೇಕಂದ್ರೆ ಅನ್ನುವಾಗ 3 ವಿಷಯಗಳನ್ನು ಯಾಕೋಬನು ಈ ವಚನದಲ್ಲಿ ತಿಳಿಸ್ತಾನೆ. ಮೊದಲನೇ ವಿಷಯ ಏನಂತಂದ್ರೆ, ಅವರು ಹಣವನ್ನು ಸಂಪಾದಿಸಿರುವಂತ ಒಂದು ವಿಧಾನದ ಬಗ್ಗೆ ತಿಳಿಸ್ತಾನೆ. ಯಾವ ವಿಧಾನದಲ್ಲಿ ಅವರ ಹಣವನ್ನು ಸಂಪಾದಿಸಿದ್ದಾರೋ ಆ ವಿಧಾನವನ್ನು ತಿಳಿಸ್ತಾನೆ. 2, ಅವರು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಿದ್ದಾರೆ ಆ ವಿಷಯವನ್ನು ತಿಳಿಸಿದ್ದಾನೆ. 3ನೇದಾಗಿ ಅದರಿಂದ ಅವರಿಗೆ ಉಂಟಾಗಿರುವಂತ ನಷ್ಟ, ಅದರಿಂದ ಅವರಿಗಾದಂತ ದುರ್ದಶೆ ಬಗ್ಗೆ ಕೂಡ ಯಾಕೋಬನು ಈ 6 ವಚನ ತಿಳಿಸ್ತಾನೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ತೀವಿ. ಈ 3 ವಿಷಯಗಳನ್ನು ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳೋಣ. ಇಲ್ಲಿ ಯಾಕೋಬನು ಅವರಿಗೆ ಈ ದುರ್ಗತಿ ಬಗ್ಗೆ ಈ ಕಠಿಣವಾದಂತ ಖಂಡನೆ ಯಾಕೆ ಮಾಡಿದಂದ್ರೆ, ಅವರು ಸಂಪಾದಿಸುವಂತ ವಿಧಾನ ಯಾವ ರೀತಿಯಾಗಿ ಅದನ್ನ ನಾವು ಮುಂದೆ ಆಲೋಚನೆ ಮಾಡ್ತೇವೆ. 2, ಅವರು ಉಪಯೋಗಿಸಿರುವಂತ ವಿಧಾನ, ಅದರ ಬಗ್ಗೆ ನೋಡ್ತೇವೆ. ಮತ್ತು ಅವ್ರಿಗೆ ಆಗಿರುವಂತ ನಷ್ಟ, ಅವರಿಗೆ ದುರ್ದಶೆ ಈ ವಚನಗಳಲ್ಲಿ ದೇವರು ತಿಳಿಸ. ಅದಕ್ಕಾಗಿ ಪ್ರಿಯರೇ, ನಾವು ಕೂಡ ಈ ಭೂಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ದೇವರು ನಮಗೆ ಕೂಡ ಸ್ವಲ್ಪ ಸಾಮರ್ಥ್ಯ ಕೊಟ್ಟಿದ್ದಾನೆ, ಸಂಪಾದನೆ ಕೊಟ್ಟಿದ್ದಾನೆ. ಆದ್ರೆ ನಾವು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವೆ, ಯಾವ ರೀತಿಯಾಗಿ ಸಂಪಾದಿಸ್ತಾ ಇದ್ದೇವೆ ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವೆ, ಅದರಿಂದ ನಮ್ಗೆ ಆಶೀರ್ವಾದ ಬರ್ತಾ ಇದೆಯಾ
ಅದರಿಂದ ನಮಗೆ ಸಮಸ್ಯೆಗಳು, ಕಷ್ಟ, ಕಣ್ಣೀರು ಬರ್ತಾ ಇದೆಯಾ ಅಂತೇಳಿ ನಮ್ಮನ್ನು ಪರೀಕ್ಷಿಸಿಕೊಂಡು ಈ ಖಂಡನದಿಂದ ನಾವು ದೂರವಾಗಿರೋಣ. ದೇವರ ರಾಜ್ಯದಲ್ಲಿ ನಾವೆಲ್ಲರೂ ಸೇರ್ಲಿಕ್ಕೆ ಈ ಭೂಲೋಕದಲ್ಲಿ ಪ್ರಯತ್ನಿಸೋಣ. ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರ ಮಾತು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ